ಹಾಯ್ ವೀಕ್ಷಕರೇ, ನಾನಿವತ್ತು ಕೋಲ್ಡ್ ಕೇಕ್ ಮತ್ತು ಸ್ಪಾಂಜ್ ಕೇಕ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ಸೊ ಕೋಲ್ಡ್ ಕೇಕ್ ಅಂದರೆ ನಿಮಗೂ ಇಷ್ಟ ಅಲ್ಲ, ಅದನ್ನು ನೀವೇ ಮನೆಯಲ್ಲಿ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು. ಅದು ಕೂಡ ನಾನು ಈಸಿಯಾಗಿ ತೋರಿಸಿದ್ದೀನಿ. ಎಲೆಕ್ಟ್ರಿಕ್ ಬೀಟರ್ನಲ್ಲೇ ಮಾಡಬೇಕಂತ ಇಲ್ಲ, ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು. ನಾನು ಮಿಕ್ಸಿಯಲ್ಲೇ ಮಾಡಿ ನಿಮಗೆ ತೋರಿಸ್ತಿದ್ದೇನೆ. ಮತ್ತು ಓವನ್ನೇ ಬೇಕಂತಿಲ್ಲ, ಕಡಾಯಲ್ಲಿ ಕೂಡ ಮಾಡ್ಬೋದು. ಎರಡರಲ್ಲೂ ನಾನು ನಿಮಗೆ ಮಾಡಿ ಡಿಫ್ರೆನ್ಸ್ ತೋರಿಸ್ತಿದ್ದೇನೆ. ಸೊ ಇದು ನೋಡಿ, ಸ್ಪಾಂಜ್ ಕೇಕ್ ಕೂಡ ಮಾಡಿದ್ದೇನೆ. ಸೊ ಸ್ಪಾಂಜ್ ಕೇಕ್ ಕರೆಕ್ಟ್ ಬೇಕ್ರಿ ಸ್ಟೈಲ್ನಲ್ಲೇ ಬಂದಿದೆ, ಸೂಪರಾಗಿ ಬಂದಿದೆ. ಸೊ ಹೀಗೆ ನೀವೇ ನಿಮ್ಮ ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೇಕ್ ಕ್ರೀಮ್ ಕೇಕ್ ಅಥವಾ ಸ್ಪಾಂಜ್ ಕೇಕ್ ಯಾವ ರೀತಿಯಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ಯಾವ ಫ್ಲೇವರ್ನಲ್ಲಿ ನಿಮಗೆ ಇಷ್ಟ ಆಗುವ ಫ್ಲೇವರ್ನಲ್ಲಿ ಕೂಡ ಮಾಡ್ಕೊಳ್ಬೋದು. ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಬನ್ನಿ ನೋಡ್ಕೊಂಡು ಬರುವ ಹೇಗೆ ಸ್ಟಾರ್ಟ್ ಮಾಡೋದಂತ. ಮೊದಲಿಗೆ ಇಲ್ಲಿ ನನಗೆ 3 ಮೊಟ್ಟೆ ಬೇಕು. ಅದನ್ನು ಬೀಟ್ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೊಂದು 1/4 ಕಪ್ನಷ್ಟು ಎಣ್ಣೆ ಯಾವುದಾದ್ರೂ ಪರವಾಗಿಲ್ಲ, ಬಟ್ ಸ್ಮೆಲ್ ಇರಬಾರ್ದು. ಸೊ ನಾನು ನಾರ್ಮಲ್ ರಿಫೈಂಡ್ ಆಯಿಲ್ ತಗೊಂಡಿದ್ದೇನೆ. ಅದಕ್ಕೆ 1/4 ಕಪ್ನಷ್ಟು ಹಾಲಾದ ಮೇಲೆ ಅರ್ಧ ಕಪ್ನಷ್ಟು ಶುಗರ್ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ನೀಟಾಗಿ ಹೈ ಸ್ಪೀಡ್ನಲ್ಲಿ ನೊರೆ ಬರೋ ಥರ ರುಬ್ಬಿಡ್ಕೊಳ್ಬೇಕು. ನೋಡಿ, ಕ್ಲೀನಾಗಿ ಬಂದೆಲ್ಲ. ಇದರ ನಂತರ ನಾನು ನಿಮಗೆ 1.5 ಕಪ್ನಷ್ಟು ಇದಕ್ಕೆ ಮೈದಾ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೈದಾ ನಾನು ಎಲ್ಲ ಇದು ಹ್ಯಾಂಡ್ ಬೀಟರ್ ಇಲ್ಲ ಎಲೆಕ್ಟ್ರಿಕ್ ಬೀಟರ್ನಲ್ಲೇ ಮಾಡ್ಬೋದು, ಬಟ್ ಹೀಗೆ ಮಾಡೋದ್ರಲ್ಲೂ ಕೂಡ ನಿಮಗೆ ನೀಟಾಗಿ ಕೇಕ್ ಬ್ಯಾಟರ್ ರೆಡಿ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಸೊ ಈ ಬೇಸ್ ಕರೆಕ್ಟಾಗಿ ಬಂದುಬಿಟ್ರೆ ಮತ್ತೇನಿದೆ ಅಲ್ವಾ ಕೇಕ್ ಮಾಡೋದ್ರಲ್ಲಿ. ಸೊ ಬೇರೆ ಏನೂ ಇಲ್ಲ. ಸೊ ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ಅದನ್ನೊಂದು ಬೇರೆ ಬೌಲ್ಗೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇದಕ್ಕೊಂದು 3 ಇಂಗ್ರೀಡಿಯೆಂಟ್ಸ್ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ. ಅದು ಯಾವುದಪ್ಪ ಅಂದರೆ, ಒಂದು ವೆನಿಲಾ ಎಸೆನ್ಸ್. ಅದಕ್ಕೆ ನಾನು ಸ್ವಲ್ಪ ಲೈಟ್ ಯೆಲ್ಲೋ ಕಲರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಂಡಿದ್ದೇನೆ. ಸೊ ಫ್ಲೇವರ್ಗೋಸ್ಕರ ಯೆಲ್ಲೋ ಕಲರಲ್ಲಿ ಬಂದರೆ ಸ್ವಲ್ಪ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಲೈಟಾಗಿ ಸ್ವಲ್ಪ ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಅಡುಗೆ ಸೋಡಾ ಇದ್ದೇ ಇರುತ್ತಲ್ವ. ಸೊ ನೋಡಿ, ಇದು ಕ್ಲೀನಾಗಿ ಆ ಯೆಲ್ಲೋ ಕವರ್ ಎಲ್ಲ ಆ ಹಿಟ್ಟಲ್ಲಿ ಕ್ಲೀನಾಗಿ ಮಿಕ್ಸಪ್ ಆದಮೇಲೆ ಒಂದು 1/4 ಟೀ ಸ್ಪೂನ್ನಷ್ಟು ಅಡುಗೆ ಸೋಡಾ ಹಾಕ್ಕೊಳ್ಳಿ. ಯಾವುದೇ ಅದರಲ್ಲಿ ಗಂಟುಗಳಿರಬಾರ್ದು, ಅದಕ್ಕೆ ನಾನು ಜಾಡಿ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ. ಸೊ ಎರಡನ್ನೂ ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಇದರ ನಂತರ ಅದನ್ನು ಒಂದು ನೆನಪಿಟ್ಕೊಳ್ಳಿ, ಬ್ಯಾಟರ್ಗೆ ನಾವು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿದ ಮೇಲೆ ಸರಿ ಬೀಟ್ ಮಾಡಲಿಕ್ಕಿಲ್ಲ, ಜಸ್ಟ್ ಮಿಕ್ಸ್ ಮಾಡಿದರೆ ಸಾಕು. ನೋಡಿ, ಅದೆಲ್ಲ ಹಿಟ್ಟಿನಲ್ಲಿ ಕರ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿ ಬಂದರೆ ನಮ್ಮ ಕೇಕ್ ಬ್ಯಾಟರ್ ರೆಡಿಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಕೇಕ್ ಟೀನ್ ತೊಗೊಂಡಿದ್ದೀನಿ. ಎರಡಕ್ಕೂ ಬಟರ್ ಪೇಪರ್ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ಅರ್ಧ ನಾನು ಹಾಕ್ತಾಯಿದ್ದೀನಿ. ನೋಡಿ, ಆಫ್ ಅದರಲ್ಲಿ ಹೇರ್ ಇದ್ದರೆ ಹೋಗಲಿ ಅಂತ ಸ್ವಲ್ಪ ನೀವು ನೆಲಕ್ಕೆ ಅದನ್ನು ಬಡಿಬೇಕು. ಸೊ ಹೇರ್ ಇದ್ದರೆ ಹೋಗಿಬಿಡುತ್ತೆ. ನೋಡಿ, ಇನ್ನೊಂದಕ್ಕೂ ನಾನು ಹಾಗೆಯೇ ಸೇಮ್ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ 2 ತೊಗೊಂಡಿದ್ದೀನಿ ಅಂದರೆ, ಒಂದು ಕಡಾಯಲ್ಲಿ ಇಡ್ತೀನಿ, ಒಂದು ಓವನಲ್ಲಿ ಇಟ್ಕೊಳ್ತೇನೆ. ಸೊ ನಿಮಗೆ ತೋರಿಸ್ತಾನಲ್ವ, ಓವನಲ್ಲೇ ಮಾಡಬೇಕಂತ ಏನಿಲ್ಲ ಕೇಕ್ನ. ಸೊ ನಾವು ಆರಾಮಾಗಿ ಗ್ಯಾಸ್ನಲ್ಲಿ ಕಡಾಯಿ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ಕೂಡ ಕೇಕ್ನ ನಾವು ಬೇಯಿಸ್ಕೊಳ್ಬೋದು. ಸೇಮ್ ಬರುತ್ತೆ ಟೇಸ್ಟ್, ಯಾವುದೇ ರೀತಿ ಡಿಫ್ರೆನ್ಸ್ ಇರೋದಿಲ್ಲ. ನೋಡಿ, ಈಗ ರೆಡಿಯಾಗಿದೆ. ಒಂದನ್ನು ನಾನು ಕಡಾಯಲ್ಲಿ ಇಡ್ತೇನೆ. ಕಡಾಯಿನ ನಾನು ಮೊದಲೇ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೆ. ಬಿಸಿ ಆಗಿರಬೇಕು. ಅದರ ಮೇಲೆ ಇದನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 20 ಮಿನಿಟ್ಸ್ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು. ಸೊ ಹಾಗೆ ಇಲ್ಲಿ ನಾನು ಪ್ರೀ ಹೀಟ್ ಮಾಡ್ಕೊಂಡಿದ್ದೆ 180 ಡಿಗ್ರಿ ಸೆಲ್ಸಿಯಸ್ ಮತ್ತು 10 ನಿಮಿಷ ನಾನು ಫ್ರೀ ಹೀಟ್ ಮಾಡ್ಕೊಂಡ ನಂತರ ಇಲ್ಲಿ ಕೇಕ್ ಟಿನ್ ಅದರೊಳಗಡೆ ಇಟ್ಟು ಮತ್ತೆ ನಾವು 20 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಸೊ ಆಫ್ಟರ್ 20 ಮಿನಿಟ್ಸ್ ನೋಡಿ, ಚೆನ್ನಾಗಿ ನಮ್ಮ ಕೇಕ್ ಬಂದುಬಿಟ್ಟಿದೆ. ನೋಡಿ, ಸೂಪರಾಗಿ ಉಪ್ಕೊಂಡು ಬಂದುಬಿಟ್ಟಿದೆ ಅಲ್ಲ. ನೋಡಿ, ಬೆಂದಿದೆಯಾ ಅಂತ ನೋಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಚಾಕು ಮೀನಿದ್ರೆ ಮನೇಲಿ ಅದರಲ್ಲಿ ಜಸ್ಟ್ ಒಂದು ಡಿಪ್ ಮಾಡಿ ತೆಗೆದು ನೋಡಿ. ನಾನು ಆಲ್ರೆಡಿ ಒಂದು ಸಲ ಚೆಕ್ ಮಾಡಿದ್ದೀನಿ, ಇದು ಈಗ ಬಂದಿದೆ. ನಾವು ಒಳಗಡೆ ನಮ್ಮ ಕೇಕ್ ಬ್ಯಾಟರ್ ಹಸಿ ಕೇಕ್ಗೆ ಅಂಟ್ಕೊಳ್ಬಾರ್ದು. ಚಾಕುಗೆ ಅಂಟ್ಕೊಳ್ಬಾರ್ದು. ಚಾಕು ಹೇಗೆ ಹಾಕಿರ್ತೀವಿ ಹಾಗೆಯೇ ತೆಗೆದಾಗ ನೋಡಿ ನೀಟಾಗಿ ಬಂದರೆ ಕೇಕ್ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಸೂಪರಾಗಿ ಕಡಾಯಲ್ಲಿರೋದು ಕೂಡ ಸೇಮ್ ಟು ಸೇಮ್ ಬೆಂದಿದೆ. ಯಾವುದೇ ಡಿಫ್ರೆನ್ಸ್ ಇಲ್ಲ, ಎರಡೂ ಕೂಡ ಒಂದೇ ರೀತಿ ಬಂದಿದೆ.
ಇಲ್ಲಿ ನಾನು ಒಂದಕ್ಕೆ ನಿಮಗೆ ವಿಪ್ಪಿಂಗ್ ಕ್ರೀಮ್ ಹಾಕಿ ತೋರಿಸ್ತೀನಿ. ಇಲ್ಲಿ ನಾನು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಇದು ಈಸಿಯಾಗಿ ನಿಮಗೆ ಮಾರ್ಟ್ಗಳಲ್ಲೆಲ್ಲ ಸಿಗುತ್ತೆ. ಇದನ್ನು 1/4 ಕಪ್ನಷ್ಟು ನಾನು ತೊಗೊಂಡೀಗ ಎಲೆಕ್ಟ್ರಿಕ್ ಬೀಟರ್ನಲ್ಲಿ ಬೀಟ್ ಮಾಡ್ತಾಯಿದ್ದೀನಿ. ಸೊ ನೀವು ಬೀಟ್ ಮಾಡುವಾಗ ಲೋಯಿಂದ ಹೈಗೆ ಬೀಟ್ ಮಾಡಿ. ಸೊ 1/4 ಕಪ್ನಷ್ಟು ತೊಗೊಂಡದ್ದು ನೋಡಿ, ಈಗ ಪ್ಲಫಿ ಆಗಿಬಿಟ್ಟು ಫುಲ್ ಆಗಿಬಿಡುತ್ತೆ. ಸೊ ಕಪ್ನ ನಾವು ಉಲ್ಟಾ ಮಾಡಿದ್ರೂ ಅದು ಕೆಳಗಡೆ ಬಿದ್ದೋಗಬಾರ್ದು. ಸೊ ಅಷ್ಟು ದಪ್ಪ ಬರೋ ತನಕ ನಾವು ಅದನ್ನು ನೋಡಿ ಅದನ್ನು ಬೀಟ್ ಮಾಡ್ತಾ ಇರಬೇಕು. ಸೊ ಆಮೇಲೆ ಸ್ವಲ್ಪ ಫ್ರಿಜ್ಜಲ್ಲಿಡಿ. ನೆಕ್ಸ್ಟು ಪೈಪಿಂಗ್ ಬ್ಯಾಗಿಗೆ ಕ್ರೀಮ್ ಹಾಕ್ಕೊಂಡ್ಬಿಟ್ಟು ಪ್ಲೇಟ್ ಮೇಲೆ ಕ್ರೀಮ್ ಹಾಕ್ಕೊಂಡು ಕೇಕ್ನ ನಾನು 3 ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮೇಲ್ಗಡೆ ಲೇಯರ್ನ ಅಡಿಗಡೆ ಇಟ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಶುಗರ್ ಸಿರಪ್ ಹಾಕಬೇಕು. ಶುಗರ್ ಸಿರಪ್ ಅಂದರೆ ಏನಿಲ್ಲ, ಸಕ್ಕರೆ ನೀರನ್ನ ಹಾಕ್ಕೊಂಡ್ಬಿಟ್ಟು ಅದು ಸ್ಪಾಂಜ್ ಸಾಫ್ಟ್ ಆಗುತ್ತೆ. ಅದರ ಮೇಲೆ ಕ್ರೀಮ್ನ ನೀವು ಕಂಪ್ಲೀಟಾಗಿ ಕವರ್ ಮಾಡ್ಕೊಳ್ತಾ ಬರಬೇಕು. ಇನ್ನೊಂದು ಲೇಯರ್ ಇಟ್ಟೆ, ಅದರ ಮೇಲೆ ಮತ್ತೆ ಕ್ರೀಮ್ ಹಾಕಿ ಶುಗರ್ ಸಿರಪ್ ಹಾಕ್ಕೊಂಡು ಅದರ ಮೇಲೆ ನೀವು ಕ್ರೀಮ್ ಹಾಕಿ ನೋಡಿ. ನೀವು ಮಾಡ್ಕೊಂಡಿರೋ ಸ್ಪಾಂಜ್ ಕೇಕು ಕ್ರೀಮ್ನಿಂದ ಕವರಪ್ ಆಗಿಬಿಟ್ರೆ ನಿಮ್ಮ ಕೇಕ್ ರೆಡಿ ಅಂತ ಅರ್ಥ. ಸೊ ಲಾಸ್ಟಲ್ಲಿರೋ ಬೇಸ್ನ ನಾವು ಮೇಲ್ಗಡೆ ಇಟ್ಕೊಳ್ತೀವಿ. ಯಾಕಪ್ಪ ಅಂದರೆ ಅದು ಕ್ಲೀನಾಗಿ ಶೇಪ್ ಬರಲಿ ಅಂತ. ಸೊ ನೀವು ಈಗ ಬೇಕ್ರಿಗಳಲ್ಲೆಲ್ಲ ಈ ಕೇಕ್ನೆಲ್ಲ ಕಟ್ ಮಾಡಿ ಯೂಸ್ ಮಾಡ್ತಾರೆ. ನಾನು ಹೇಗಿದೆ ಹಾಗೇ ಕ್ರೀಮ್ ಹಚ್ಕೊಂಡಿದ್ದೀನಿ. ಸ್ವಲ್ಪ ರೆಡ್ ಜೆಲ್ ಹಾಕ್ಕೊಂಡ್ಬಿಟ್ಟು ಪೈಪಿಂಗ್ ಬ್ಯಾಗ್ನ ಸಹಾಯದಿಂದ ಸ್ವಲ್ಪ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಡೆಕೋರೇಟ್ ಮಾಡ್ಕೊಳ್ಳೋದು ಹೇಗಪ್ಪ ಅಂತ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ. ಸೊ ಈಗ ಜಸ್ಟ್ ವೀಡಿಯೋ ಲೆಂತ್ ಆಗುತ್ತೆ ಅಂತ ನಿಮಗೆ ಸ್ವಲ್ಪ ನಾನೇ ಡೆಕೋರೇಟ್ ಮಾಡಿ ತೋರಿಸ್ತೀನಿ, ಕಟ್ ಮಾಡಿ ತೋರಿಸ್ತೀನಿ ನೋಡಿ. ವಾವ್, ನಮ್ಮ ಕೇಕ್ ಸೂಪರಾಗಿ ಬಂದಿದೆಲ್ಲ ನೋಡಿ. 3 ಲೇಯರ್ ಆಗಿ ನೀಟಾಗಿ ಬಂದಿದೆ. ಸೊ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ತುಂಬ ಕೋಲ್ಡಾಗಿ, ಕ್ರೀಮ್ ಕೂಡ ಕೋಲ್ಡಾಗಿಯೇ ಇರುತ್ತೆ ನೋಡಿ. ಈಸಿಯಾಗಿ ಕಟ್ಟಾಗುತ್ತೆ, ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ಬಿಡುತ್ತೆ. ಸೊ ಅಷ್ಟು ಸೂಪರಾಗಿ ನಮ್ಮ ಕೇಕ್ ರೆಡಿಯಾಗಿದೆ. ಇದು ಇನ್ನೊಂದು ಕೇಕ್ ಟಿನ್ ಇತ್ತಲ್ಲ, ಅದರಿಂದ ಕೇಕ್ನ ಬಿಡಿಸ್ಕೊಂಡ್ಬಿಟ್ಟು ಕಟ್ ಮಾಡಿ ಹಾಗೆಯೇ ಸ್ಪಾಂಜ್ ಕೇಕ್ ಥರ ಯೂಸ್ ಮಾಡಿದ್ದೀನಿ. ಸೊ ನೀವು ಕೂಡ ಮಾಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ವಿಡಿಯೋ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.